ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ನುಗ್ಗಲಾಗಿದೆ. ಕಿಕ್ಕಿರಿದು ಸೇರಿದ್ದಾರೆ ಅಭಿಮಾನಿಗಳು. ನೋಡಿ, ಮತ್ತೆ ಅದೇ ರೀತಿಯಾದಂಥ ಪರಿಸ್ಥಿತಿ, ಮತ್ತೆ ಅದೇ ರೀತಿ ಉಸಿರಾಡಕ್ಕಾಗಲ್ಲ. ಅಲ್ಲಿ ಸಮಸ್ಯೆ ಆಗತ್ತೆ. ಅಷ್ಟೊಂದು ಜನ ಸೇರಿದಾಗ ಗಾಳಿ ಬರಲ್ಲ ಸರಿಯಾಗಿ, ಉಸಿರಾಡಕ್ಕೆ ಸಮಸ್ಯೆ ಆಗತ್ತೆ. ಅದರ ಅರಿವೇ ಇಲ್ಲದೆ ಇರುವಂಥವ್ರು ಆಡುವಂಥ ರೀತಿ. ಅದರಲ್ಲಿ ಬೇರೆ ರಾತ್ರಿ ಎಣ್ಣೆಯನ್ನು ಹೊಡೆದಿರ್ತೀರ, ಅದು ಇನ್ನೊಂದಿಷ್ಟು ಸಮಸ್ಯೆ ಮಾಡಿರುತ್ತೆ ಒಳಗಡೆಗೆ. ಒಂದು ಸ್ವಲ್ಪ ಕ್ರೌಡ್ ಜಾಸ್ತಿ ಆಗಿಬಿಟ್ರೆ, ಗಾಳಿ ಕರೆಕ್ಟಾಗಿ ಹೋಗದೇ ಇದ್ದರೆ ಅವನಿಗೆ ಉಸಿರಾಡೋಕ್ಕಾಗಲ್ಲ ಎಣ್ಣೆ ಹೊಡೆದಾದ ನಂತರ. ಅದ್ರ ಬಗ್ಗೆ ಜ್ಞಾನ ಇಲ್ವಾ? ತಲೆ ಎಲ್ಲ ಹಿಡ್ಕೊಂಡು ಕೂತಿರುತ್ತೆ, ಜ್ಞಾನ ಇರಲ್ವಾ ಜನರಿಗೆ? ಏನ್ರಿ ನೀವೆಲ್ಲ, ಏನಂತ ಹೇಳ್ಬೇಕು ನಿಮ್ಮನ್ನು? ಇರೋ ಜೀವನವನ್ನು ಹಾಳು ಮಾಡ್ಕೊಳ್ಳೋದು ಅಂದರೆ ಇದೇ ಇರಬೇಕು, ಬೇಕು ಅಂತಾನೆ. ಇದೆಲ್ಲ ಬಯಸಿ ಪಡ್ಕೊಳ್ಳೋ ರೀತಿಯಲ್ಲಿ ಅದಕ್ಕೆ ತಕ್ಕಂತೆ ಸರ್ಕಾರಗಳು ಕೊಡುಗೆಗಳನ್ನು ಕೊಡುತ್ತೆ. ಸಾವಿನ ಗ್ಯಾರಂಟಿ ಅಂತ ಕರ್ಕೊಳ್ಬೇಕಿದ್ರೆ ಅವ್ಯವಸ್ಥೆಯ ಮೂಲಕವಾಗಿ ಸಾವಿನ ಗ್ಯಾರಂಟಿ. ಯೋಚನೆ ಇಲ್ಲ, ವ್ಯವಸ್ಥೆ ಇಲ್ಲ, ತಲೆಬುಡ ಇಲ್ಲ, ಏನೋ ಮಾಡ್ತೀನಿ ಅಂತೇಳಿ ಹೋಗ್ಬಿಟ್ಟು ಸಾವನ್ನು ತಂದಿಟ್ಬಿಟ್ಟು 24 ಗಂಟೆನೂ ಕೂಡ ಸಂಭ್ರಮ ಮಾಡೋಕ್ಕಾಗಲಿಲ್ಲ.